ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವಾಗ ಟೈಮ್ ಬಂದು 6:10 ಆಗಿದೆ. ಕಾಣಿಸ್ತಿದ್ಯಾ? ಸಂಜೆ. ಇವತ್ತು ನನ್ನ ಬರ್ಡೇ. ಬೆಳಗ್ಗೆಯಿಂದ ಯಾಕೋ ಮೂಡ್ ಇರಲಿಲ್ಲ. ಆಮೇಲೆ ಸ್ವಲ್ಪ ರೆಡಿ ಆಗೋಣ, ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಕೊನೆ ಪಕ್ಷ ಅಂತ ಹೇಳಿ ಇವಾಗ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಕಾಣಿಸ್ತಾ ಇಲ್ಲ, ನಾನು ನಿಮ್ಗೆ ಆಮೇಲೆ ತೋರಿಸ್ದೆ. ಪಿಂಕು ಮತ್ತು ಮೆಂತ್ಯ ಕಲರ್ ಇದೆ, ಅದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆಮೇಲೆ ಬರ್ಡೇಗೆ ಅಂತ ಪರ್ಟಿಕ್ಯುಲರ್ ಡ್ರೆಸ್ ತೊಗೊಳ್ಳೋ ಅಭ್ಯಾಸ ನನಗಿಲ್ಲ. ಅಂದರೆ ಹೊಸ ತೆಗೆದಿಟ್ಕೊಂಡಿರ್ತೀನಲ್ಲ, ಆವಾಗ ಮುಂದೆ ಯಾವುದಾದ್ರೂ ಒಂದು ಹಬ್ಬನೋ ಹರಿದಿನ ಏನಾದರೂ ಬಂದರೆ ಆಗುತ್ತೆ ಅಂಥೇಳಿ ಹಾಗೆ ಇಟ್ಕೊಂಡಿರ್ತೀನಿ. ಈ ಡ್ರೆಸ್ ತೊಗೊಂಡು 1.5 ತಿಂಗಳೇನೋ ಆಗಿತ್ತು. ಇವಾಗ ವೇರ್ ಮಾಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ವಲ್ಪ ಹಣೆಗೆಲ್ಲ ಇಟ್ಕೊಂಡು ದೇವ್ರಿಗೆ ದೀಪ ಹಚ್ಬಿಟ್ಟು ನೋಡೋಣ. ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಂದೀಶ್ವರ್ ಬಂದು ಮಳೆ ಏನೂ ಇಲ್ಲ ಅಂದರೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಸ್ವಲ್ಪ ರೆಡಿ ಆಗೋಣ ಅಂತ. ಯಾಕೋ ನನ್ನ ಬರ್ಡೇ ಟೈಮಲ್ಲಿ ಹಾಗೆ ಅನಿಸುತ್ತೆ ನನಗೆ, ಡಲ್ಲಾಗಿರೋದು, ಏನೂ ಒಂಥರ ಖುಷಿನೇ ಇರೋದಿಲ್ಲ, ಯಾಕೋ ಗೊತ್ತಿಲ್ಲ. ಆಮೇಲೆ ಸಂಜೆ ಮೇಲೆ ನನಗೆ ನಾನೇ ಇದು ಮಾಡ್ಕೊಂಡು, ಆಯಿತು ಇವತ್ತು ನನ್ನ ಡೇ ಅಲ್ವಾ, ನನಗೆ ನಾನೇ ಸ್ವಲ್ಪ ಮೋಟಿವೇಶನ್ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ರೆಡಿ ಆಗೋಣ ಅಂತ ಹೇಳಿ ಬಂದಿದ್ದೀನಿ. ಏನಿಲ್ಲ, ಸಿಂಪಲ್ ಅಷ್ಟೇ. ನನಗೇನು ಹಾಗೆ ಹೀಗೆಲ್ಲ ಬರ್ಡೇ ಮಾಡ್ಕೊಳ್ಳೋದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಸಿಂಪಲ್ಲಾಗಿರಬೇಕು, ನನಗೆ ಖುಷಿಯಾಗೋ ಥರ ಇರಬೇಕು. ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ಆಗಿದೆ. ಒಂದು ಇಯರಿಂಗ್ ಚೇಂಜ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಸ್ವಲ್ಪ ರೆಡಿಯಾಗಿ ದೇವ್ರಿಗೆ ದೀಪ ಹಚ್ತೀನಿ. ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ರೀ. ಫೈನಲಾಗಿ ನೋಡಿ, ನಾನು ಈ ಥರ ಒಂದು ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸಿಂಪಲ್ಲಾಗೇ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೆ. ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಇರೋ ಖುಷಿ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ಇರಲ್ಲ ಅಂತ ಅನಿಸುತ್ತೆ. ರೆಡಿಯೆಲ್ಲ ಆಗಿದ್ದಾಯಿತು. ಆಚೆ ಬಂದೆ, ದೇವ್ರಿಗೆಲ್ಲ ದೀಪ ಹಚ್ಚಿ ಕೈ ಮುಗಿದು ಎಲ್ಲ ಆಯಿತು. ನಂದೀಶ್ ಅವರು 1-2 ನಿಮಿಷ ಬಂದೇ ಇರುವಂತ ಆಚೆ ಹೋದರು. ಮಳೆ ಬರೋ ಥರ ಇತ್ತು. ಅದಕ್ಕೆ ರಕ್ಷಿ ಅಷ್ಟರಲ್ಲಿ ನೋಡಿದ್ರೆ ಸರ್ಪ್ರೈಸಾಗಿ ಗಿಫ್ಟ್ನ ತೊಗೊಂಬಂದ. ಏನು ಖುಷಿ ಅಂತ ಅಂದರೆ, ನಾನು ನಂದೀಶ್ವರಿಗೂ ಅಷ್ಟೇ, ರಕ್ಷಿಗೂ ಅಷ್ಟೇ ತುಂಬ ಅಂದರೆ ತುಂಬ ಸರ್ಪ್ರೈಸಾಗಿ ಸಸ್ಪೆನ್ಸಾಗೆ ಬರ್ಡೇನ ಮಾಡ್ತೀನಿ. ಈ ಸರಿ ಫಸ್ಟ್ ಟೈಮ್ ನನಗೆ ಸರ್ಪ್ರೈಸಾಗಿ ರಕ್ಷಿ ಗಿಫ್ಟ್ನ ತೊಗೊಂಬಂದಿದ್ದಾನೆ. ಅದು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಪ್ರತಿ ಸರಿ ನಾನು ಇವರಿಬ್ರಿಗೆ ಮಾತ್ರ ಸರ್ಪ್ರೈಸ್ ಕೊಡ್ತಿದ್ದೆ ಅಲ್ವಾ, ಈ ಸರಿ ನನಗೆ ಸರ್ಪ್ರೈಸ್ ಕೊಟ್ಬಿಟ್ನಲ್ಲ ರಕ್ಷಿ ಅಂತ ತುಂಬ ಖುಷಿ ಆಯಿತು. ಗಿಫ್ಟ್ ಕೊಟ್ಟ ರಕ್ಷಿ, ನಾನು ನಂದೀಶ್ವರ್ ಬರಲಿ ಒಟ್ಟಿಗೆ ನೆನ್ನೆ ಅನ್ಬಾಕ್ಸ್ ಮಾಡೋಣ ಅಂತ. ಅದು ಏನೇ ವಸ್ತು ಇರಲಿ ನಮ್ಮ ಮನೇಲಿ ನಾವು 3 ಜನನೂ ಜೊತೆಲೇ ಇರಬೇಕು. ಅನ್ಬಾಕ್ಸ್ ಮಾಡಬೇಕಾದ್ರೆ ಒಂದು ಪುಟ್ಟ ವಸ್ತುನೇ ಇರಲಿ, ಅದು ಎಷ್ಟು ರೂಪಾಯಿಂದಾದರೂ ಆಗಿರಲಿ, ಏನೋ ಒಂಥರ ನನಗೆ ಅಷ್ಟು ಸಮಾಧಾನ ಅಂತ ಅನಿಸಲ್ಲ. ರಕ್ಷಿನೂ ಇರಬೇಕು, ನಮ್ಮ ಮನೆಯವರು ಇರಬೇಕು, ಎಲ್ಲರೂ ಇದ್ರೇ ನನಗೆ ಸಮಾಧಾನ. ಗಿಫ್ಟ್ ಬಾಕ್ಸ್ನ ಓಪನ್ ಮಾಡಿದ್ಮೇಲೆ ನಿಜ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಅವನು ಸೇವ್ ಮಾಡಿ ಇಟ್ಕೊಂಡಿರೋ ದುಡ್ಡಲ್ಲಿ ಪಾಪ ಅಷ್ಟೊಂದೆಲ್ಲ ತೊಗೊಂಡು ಅವ್ನ ಕೈಯಾರನೇ ಅದನ್ನು ಪ್ಯಾಕ್ ಮಾಡಿಕೊಂಡು ತೊಗೊಂಬಂದಿದ್ದ. ಅದರೊಳಗಿರೋ ಒಂದೊಂದು ಗಿಫ್ಟೂ ಎಷ್ಟು ಅವನು ಅರ್ಥ ಮಾಡಿಕೊಂಡು ನಮ್ಮಮ್ಮಗೆ ಈ ಥರನೇ ಕೊಡಬೇಕು, ಈ ಥರ ಕೊಡಿಸ್ಬೇಕು ಅಂತ ಪಾಪ ಪ್ರತಿಯೊಂದೂ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದಿದ್ದ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ನಂದೀಶ್ವರ್ ಆ್ಯಕ್ಚುಲಾಗಿ ಈ ಥರ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಬಟ್ ಆದರೆ ರಕ್ಷಿನೇ ಈ ಥರ ಒಂದು ಗಿಫ್ಟ್ನ ನನಗೆ ಕೊಟ್ಟ. ಇಬ್ಬರಲ್ಲಿ ಒಬ್ಬರು ಕೊಟ್ಟರು ನಡೆಯುತ್ತೆ, ಇಬ್ಬರು ಕೊಡಬೇಕು ಅಂತ ಏನಿಲ್ಲ. ಯಾವಾಗಲೂ ಇವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಈ ವರ್ಷ ನನಗೆ ಬೇಜಾರಾಗಬಾರ್ದು ಅಂತ ಹೇಳಿ ಇವರಿಬ್ಬರು ಸೆಲೆಬ್ರೇಟ್ ಮಾಡಿದ್ದಾರೆ. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಅವರೆಲ್ಲ ಕೇಕೆಲ್ಲ ಕಟ್ ಮಾಡಿಸ್ತೀನಿ ಅಂದರು. ನನಗೆ ಯಾಕೋ ಕೇಕ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಬೇಡ ಅಂತ ಹೇಳಿದೆ. ಮತ್ತು ನಾನು ಸ್ವಲ್ಪ ದಿನ ಶುಗರ್ ತಿನ್ನೋದು ಬೇಡ ಅಂಥೇಳಿ ಶುಗರ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಕೇಕ್ ಕಟ್ಟಿಂಗೆಲ್ಲ ಬೇಡ ಅಂತ ಹೇಳಿದೆ. ಈ ಸರಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೋಬೇಕು ಅಂತ ನಾನು ತುಂಬ ದಿನದ ಮುಂಚೆಯಿಂದನೂ ಹೇಳ್ತಾ ಇದ್ದೆ ನಂದೀಶ್ ಅವ್ರಿಗೆ. ಹಾಗಾಗಿ ಅವರು ಆಯಿತು, ನೀನು ಏನು ಕೇಳಿದ್ಯೋ ಅದನ್ನೇ ಕೊಡಿಸೋಣ ಅಂದರೆ, ನಾನೇನಾದರೂ ಕೇಳಿದಾಗ ಅವ್ರು ಏನಂತಾರೆ ಅಂದರೆ, ಆಯಿತು ಬಿಡು ನೋಡೋಣ, ಕೊಡಿಸಿದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಈ ಸರಿನೂ ಅದೇ ಥರ ನನಗೊಂದು ಬೇಕು ಅಂತ ಅವ್ರನ್ನ ಕೇಳಿದ್ದೆ. ನೋಡೋಣ ಲಾಸ್ಟ್ವರೆಗೂ ಕೊಡಿಸ್ತಾರಾ ಇಲ್ವಾ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಲಾಸ್ಟ್ವರೆಗೂ ವ್ಲಾಗ್ ನೋಡಿ ನಿಮಗೂ ಗೊತ್ತಾಗುತ್ತೆ ಕೊಡಿಸೋದ್ರಾ ಏನು ಅಂತ ಹೇಳಿಬಿಟ್ಟು. ಒಂದೊಂದೇ ಗಿಫ್ಟನ್ನ ತೆಗಿತಾ ಇದ್ದೀನಿ. ರಕ್ಷಿ ಗಿಫ್ಟ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ನಂದೀಶ್ವರ್ ಅದನ್ನೇ ನೋಡಿ ಹೇಳ್ತಾಯಿದ್ರು, ಇದೆಲ್ಲ ಹೆಂಗಪ್ಪ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ ನೀನು ಅಂತ ಹೇಳಿಬಿಟ್ಟು. ಅಷ್ಟು ಚಿಕ್ಕ ವಯಸ್ಸಿಗೆ ಪಾಪ ಅಷ್ಟೊಂದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದಾನಲ್ಲ, ಅದನ್ನೆಲ್ಲ ನೀಟಾಗಿ ಜೋಪಾನ ಮಾಡಿ ಎತ್ತಿಟ್ಕೊಬೇಕು. ನಾನಂತೂ ಯಾವ ವಸ್ತುನೂ ಕಳಿಯಲ್ಲ ನಾನು. ಅಂದರೆ ಅದು ಏನೇ ಆಗಿರ್ಬೋದು, ನನಗೆ ನಂದೀಶ್ವರ್ ಫಸ್ಟು
ಇವತ್ತು ನಮ್ಮ ಮದುವೆಗೆ 12 ವರ್ಷ ಆಗಿದೆ. ಫಸ್ಟ್ ಟೈಮ್ 12 ವರ್ಷದ ಹಿಂದೆ ನನಗೆ ಫೋನ್ ಕೊಡಿಸಿದ್ರಲ್ಲ, ಆ ಒಂದು ಫೋನು ಸುಧಾ ನಾನು ಇಟ್ಕೊಂಡಿದ್ದೀನಿ. ವಸ್ತುಗಳನ್ನ ಜೋಪಾನ ಮಾಡಿ ಇಟ್ಕೋಬೇಕು. ಅದಕ್ಕೆ ಅದರದ್ದೇ ಆದಂಥ ಒಂದು ಮೆಮೊರಿ ಏನಾದಿರುತ್ತಲ್ವ. ಹಾಗಾಗಿ ನಾನು ಯಾವ ವಸ್ತುಗಳನ್ನ ಅಷ್ಟು ಸುಲಭವಾಗಿ ಕಳಿಯಲ್ಲ. ಬೈ ಮಿಸ್ಸಾಗಿ ಕಳೆದೋದ್ರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಒಬ್ಬ ವ್ಯಕ್ತಿ ಏನೋ ಕೊಡಿಸಿರ್ತಾರೆ ಅಂತ ಅಂದಾಗ ಅದನ್ನು ತುಂಬ ಆದಷ್ಟು ಜೋಪಾನ ಮಾಡ್ತೀನಿ. ನಂದೀಶ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಜೀವ ಇರೋ ಮನುಷ್ಯನೂ ಹಂಗೆ ಇದು ಮಾಡ್ತೀಯ, ಜೀವ ಇಲ್ದಿರೋ ವಸ್ತುನೂ ಅದೇ ಥರ ಕೇರ್ ಮಾಡ್ತೀಯ ಅಂತ. ಅಂದರೆ ಎಲ್ಲದಕ್ಕೂ ಜೀವ ಅಂತಲ್ಲ, ಏನೋ ಅದಕ್ಕೂ ನಮಗೂ ಒಂದು ಅಟ್ಯಾಚ್ಮೆಂಟ್ ಅಂತ ಬೆಳೆದ್ಬಿಟ್ಟಿದ್ದಾಗ ನನಗೆ ಆ ಥರ ಒಂದು ಫೀಲ್ ಆಗಿಬಿಡುತ್ತೆ. ಒಂದು ವಸ್ತುನೇ ಆಗಿರ್ಬೋದು, ಒಬ್ಬ ಮನುಷ್ಯನೇ ಆಗಿರ್ಬೋದು. ನೋಡಿ ಫೈನಲಾಗಿ ರಕ್ಷಿ ಇಷ್ಟು ಗಿಫ್ಟನ್ನ ಕೊಡಿಸಿದ್ದಾನೆ. ಗಿಫ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಆಯಿತು. ಯಾವಾಗಲೂ ಅದನ್ನೇ ಹೇಳೋದು, ವಸ್ತು ಶಾಶ್ವತ ಅಲ್ಲ, ವ್ಯಕ್ತಿ ಶಾಶ್ವತ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಆದಷ್ಟು ಮೆಮೊರಿಗಳನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಶನಿವಾರ ಬೇರೆ ಆಗಿದ್ದರಿಂದ ಇವತ್ತು ರಂಗನಾಥ ಸ್ವಾಮಿಗೆ ಹೋಗೋಣ ಅಂತ ಅಂದ್ಕೊಂಡೆ. ತುಂಬ ದಿನಗಳಾಗ್ಬಿಟ್ಟಿತ್ತು ಹೋಗಿ. ನಾವು ಹೋದಾಗ ಆಲ್ರೆಡಿ ಟೈಮು 7:45 ಆಗಿತ್ತು. ನಾನಂತೂ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೇನೋ ಅಂತ ಅಂದ್ಕೊಂಡೆ. ಗಾಡಿ ನಿಲ್ಲಿಸಿ ಎಷ್ಟು ಫಾಸ್ಟಾಗಿ ಓಡಿ ಬಂದಿದ್ದೀವಿ ಗೊತ್ತಾ, ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೊನೆಗೆ ದರ್ಶನ ಎಲ್ಲ ಆಯಿತು. ಲಾಸ್ಟ್ ಮಂಗಳಾರತಿ ಮಾಡ್ತಾಯಿದ್ರು. ದೇವಸ್ಥಾನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ರು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ಒಂಥರ ಸಮಾಧಾನ ಅಂತಲೂ ಅನ್ನಿಸ್ತು ನನಗೆ. ಯಾವಾಗಲೂ ಆಡಂಬರದಲ್ಲೇ ಬರ್ಡೇ ಮಾಡ್ಕೋಬೇಕು ಅನ್ನೋದೇನೂ ಇಲ್ಲ. ಅಂದರೆ ಫಸ್ಟು ನನಗೂ ಆ ಥರ ಎಲ್ಲ ಇತ್ತು. ಇವಾಗ ಯಾಕೋ ಗೊತ್ತಿಲ್ಲ, ದಿನಗಳು ಕಳೀತಾ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಯಾಕೆ ನಮಗೆಲ್ಲ ಬರ್ಡೇ ಅನ್ನೋ ರೀತಿ ಅನಿಸುತ್ತೆ. ಬಟ್ ಆದರೆ ಪ್ರತಿ ಸರಿ ಬರ್ಡೇ ಮಾಡ್ಕೊಳ್ಳೋದಕ್ಕಾಗಲ್ಲ. ವರ್ಷದಲ್ಲಿ ಒಂದೇ ದಿನ ಬರ್ಡೇ ಮಾಡ್ಕೊಳ್ಳೋಕ್ಕಾಗೋದು, ವರ್ಷ ಪೂರ್ತಿ ಮಾಡ್ಕೊಳ್ಳೋದಕ್ಕಾಗತ್ತಾ? ಆಗಲ್ಲ. ಆ ಒಂದು ದಿನನ ನಮಗೋಸ್ಕರ ಅಂತ ಇರುವಂಥ ದಿನನ ಯಾಕೆ ಮಿಸ್ ಮಾಡ್ಕೋಬೇಕು, ಬರ್ಡೇನ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಹಾಗಾಗಿ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಸಿಂಪಲಾಗಾದ್ರೂ ಮಾಡ್ಕೋತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಚಾಟ್ ಸಿಕ್ತು, ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನಂದೀಶ್ ಅವರು ಸಡನ್ನಾಗಿ ಇಲ್ಲಿ ಕರ್ಕೊಂಡೋದ್ರು. ಬಾ ನಿಂಗೇನೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು, ನಾನು ಇದನ್ನು ಆಲ್ರೆಡಿ ಕೇಳಿದ್ದೆ ಅವ್ರು, ನನಗೆ ಈ ಥರ ಒಂದು ಬೇಕು, ಇದೇ ಬೇಕು ನನಗೆ ಕೊಡಿಸಿ ಅಂತ. ಅದನ್ನು ಕೊಡಿಸೋದಕ್ಕೆ ಕರ್ಕೊಂಡೋಗಿದ್ದಾರೆ. ಕಮ್ಮಿ ಬಜೆಟ್ ತಗೋಬಿಟ್ಟು ನಿನ್ನೆ ವ್ಲಾಗ್ನೇ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಳೆ ಬರೋ ಥರ ಆಗ್ಬಿಟ್ಟಿತ್ತು, ಹಾಗಾಗಿ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾವು ಏನು ತೊಗೊಂಡ್ವಿ ಅಂದರೆ, ನಂದೀಶ್ ಅವರು ನನಗೇನು ಗಿಫ್ಟ್ ಕೊಡಿಸಿದ್ರು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಅವ್ರಿಗೆ ಹೇಳಿದ್ದೆ ಫಸ್ಟೇ, ನನಗೆ ಕಾಲುಂಗುರ ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಏನು ಬೇಕೋ ಅದನ್ನು, ಅಂದರೆ ಏನು ಇವಾಗ ನಮ್ಗೆ ಅವಶ್ಯಕತೆ ಇರುತ್ತೋ, ನನಗೇನು ಇಷ್ಟ ಆಗುತ್ತೋ ಅದನ್ನು ತಗ್ಸ್ಕೊತೀನಿ ನಾನು ನನ್ನ ಬರ್ಡೇಲಿ. ಅವರು ಅಷ್ಟೇ, ಅವ್ರಿಗೇನು ಬೇಕು ಅಂತ ಅನಿಸುತ್ತೋ ಆ ಥರದ್ದನ್ನು ಮಾತ್ರ ತರಿಸ್ಕೊಳ್ಳೋದು. ನನಗೆ ತುಂಬ ಇಷ್ಟ ಆಗಿದ್ದಿದ್ದು ನೋಡಿ, ಈ ಕಾಲುಂಗುರ ತೊಗೋಬೇಕು ಅಂತ ಆಸೆ ಇತ್ತು ನನಗೆ. ಈ ಥರ ಒಂದು ಫ್ಯಾನ್ಸಿ ಕಾಲುಂಗುರ ತೊಗೋಬೇಕು ಅಂತ ಹೇಳಿ ಇದನ್ನು ತೊಗೊಂಡೆ. ಫಸ್ಟ್ ಒಂದು ಚಿಕ್ಕದು ನೋಡಿದೆ, ತುಂಬ ಚಿಕ್ಕದಾಗ್ಬಿಡ್ತು. ಅದು ಬೇಡ ಅಂತ ಹೇಳಿ ನಂದೀಶ್ವರ್ ಇಲ್ಲ ಇದೇ ಚೆನ್ನಾಗಿದೆ, ಇದನ್ನೇ ತೊಗೊ ಅಂದರೆ. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಫ್ಲ್ಯಾಶ್ ಲೈಟ್ಗೆ ಇದನ್ನೊಂದನ್ನು ಕೊಡಿಸಿದ್ರು. ರೆಗ್ಯುಲರಾಗಿ ನಾರ್ಮಲ್ ಕಾಲುಂಗುರ ಎರಡೆರಡು ಬರುತ್ತಲ್ಲ, ಆ ಥರ ಕಾಲುಂಗುರ ಹಾಕೋತಾಯಿದ್ದೆ. ಆಮೇಲೆ ಈ ಥರ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ರು ನಂದೀಶ್ವರ್ ಏನು ಬೇಕು ಅಂತ ಕೇಳಿದ್ರು. ನಾನು ಅದು ಬೇಕು ಅಂತ ಹೇಳಿದ್ದೆ. ಮತ್ತು ಅಂಗಡಿಗೆ ಹೋದ್ಮೇಲೆ ಏನು ಅಂದ್ಕೊಂಡೆ ಅಂದರೆ, ತೊಗೊಂಡಿದ್ದಾಯಿತು, ಅದು ಕಮ್ಮಿ ಅಂತ ಅನಿಸ್ಬಿಡ್ತು ನನಗೆ. ಅದು ತುಂಬ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಅದಕ್ಕೆ ಇನ್ನೂ ಏನಾದರೂ ತೊಗೋತೀನಿ ನಾನು, ಅದು ತುಂಬ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಆ್ಯಂಕ್ಲೆಟ್ ತೊಗೊಂಡಿದ್ದೀನಿ. ಎಡಿ ತೋರಿಸ್ತೀನಿ, ಕಾಣಿಸ್ತಿದ್ಯಾ ನಿಮಗೆ? ಈ ಥರ ಸಿಂಪಲ್ ಡಿಸೈನ್ ಇದೆ. ಇದನ್ನು ತೊಗೋಬೇಕು ಅಂತ ತುಂಬ, ಅಂದರೆ ಫಸ್ಟು ಜಾಸ್ತಿ ತೊಗೋಬೇಕು ಅಂತ ಅವ್ರನ್ನ ಕೊಡಿಸಿ ಅಂತ ಕೇಳ್ತಾ ಇದ್ದಿದ್ದು ಇದು. ಆಮೇಲೆ ಕೇಳಿದ್ದು ಇದು, ಈಗ ರೀಸೆಂಟಾಗಿ ಕೇಳಿದ್ದೆ ಕಾಲುಂಗುರ. ಯಾಕೋ ಇದು ಹಾಕೋಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಆಯಿತು ತೊಗೋ ಅಂತ ಹೇಳಿ ಕಾಲುಂಗುರ ಮತ್ತು ಇದನ್ನು ಕೊಡಿಸಿದ್ರು. ರಕ್ಷಿ ಗಿಫ್ಟು ಏನೇನಂತ ನೋಡಿದ್ರಲ್ಲ, ಮತ್ತು ಕೇಕ್ ಕಟ್ ಮಾಡೋದಿಲ್ಲ, ಯಾಕೋ ನಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಕೇಕೇನೋ ಕಟ್ ಮಾಡಿಸ್ಲಿಲ್ಲ. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲೇ ಊಟ ಎಲ್ಲ ಮುಗಿಸಿ, ಮಳೆ ಬರೋ ಥರ ಆಗ್ಬಿಟ್ಟಿತ್ತಲ್ಲ. ನಾವು ಮನೆಗೆ ಬಂದಾಗಲೂ 9 ಗಂಟೆನೂ ಆಗಿತ್ತು. ಬಟ್ಟೆ ಒಂದು ಕೊಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಈಗೇನು ಬೇಡ, ಮಳೆ ಬೇರೆ ಬರೋ ಥರ ಇದೆ, ಇನ್ನೊಂದಿನ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದುಬಿಟ್ವಿ. ಇದು ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಡೇನೂ ವ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ನನಗೆ ಮಾಡೋಕ್ಕಾಗಲಿಲ್ಲ. ಇವಾಗ ರಕ್ಷಿನೆಲ್ಲ ಬಿಟ್ಟು ಬಂದು ಎಲ್ಲ ಆಯಿತು. ಹೊಲ್ದ ಹತ್ರ ಹೋಗಬೇಕು. ಆಲ್ರೆಡಿ ಟೈಮ್ 12:15 ಆಗಿದೆ. ಬೆಳಗ್ಗೆನೇ ಎಲ್ಲ ಕೆಲಸ ಆಗಿಬಿಟ್ರೆ ಒಂಥರ ಸಮಾಧಾನ ಹೆಣ್ಮಕ್ಳಿಗೆ, ಕೆಲಸಗಳೆಲ್ಲ ಮುಗ್ದೋಗ್ಬಿಟ್ರೆ.
ಎಲ್ಲ ಕೆಲಸ ಆಯಿತು. ಇವತ್ತು ಸೋಮವಾರ ಬೇರೆ ಅಲ್ವಾ, ಎಲ್ಲನೂ ಮುಗಿಸಿದಾಯಿತು. ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ಹೊಲ್ದ ಹತ್ರ ಹೋಗಬೇಕು. ನೋಡೋಣ, ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಅಂದರೆ ಸಂಜೆವರೆಗೂ ವ್ಲಾಗ್ನ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಏನಾದರೂ ಶೂಟ್ ಮಾಡೋಕ್ಕಿದ್ರೆ ಶೂಟ್ ಮಾಡಿ ಈ ವ್ಲಾಗ್ನ ಮುಗಿಸ್ತೀನಿ. ಇವಾಗ ಹಸು ಎಲ್ಲ ಹೊಡೆದಿದ್ದೀನಿ, ಹೊಡ್ಕೊಂಡು ಹೋಗ್ಬೇಕು ಅಂತ ಹೋಗಿ ಮನೆಗೆ ಹೋಗೋದಕ್ಕೆ ಮೂಡಿಲ್ಲ. ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ಆಲ್ರೆಡಿ ಟೈಮ್ 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ ಅಂತ ನೆನೆಸ್ತಾ ಇಲ್ಲ, ಅಷ್ಟೊಂದು ಬಿಸಿಲು. ಪಾಪ ನಮಗಂತೂ ಈ ಟೈಮಲ್ಲಿ ಆಚೆ ಕಡೆ ಬಿಸಿಲಲ್ಲಿ ನಾವಿರೋದೇ ಕಷ್ಟ. ಹಸುಗಳು ಪಾಪ ಯಾವಾಗಲೂ ಬಿಸಿಲಲ್ಲೇ ಇರ್ತವೆ. ಅಂದರೆ ನಾವು ಒಂದು 5 ನಿಮಿಷ ಆಚೆ ಕಡೆ ಹೋಗಿ ಬಂದ್ರೇ ನಮ್ಗೆ ಕಷ್ಟ ಅಂತ ಅನಿಸುತ್ತೆ. ಪಾಪ ಅವು ಬಿಟ್ಟಿದ ತಕ್ಷಣ ಎಷ್ಟು ಬಾಯಾರಿಕೆ ಆಗ್ಬಿಟ್ಟಿತ್ತೋ, ನೀರು ಹತ್ರ ಬಂದವು. ಇಲ್ಲಿಂದ ನಾವು ಮನೆಗೆ ಹೊಡ್ಕೊಂಡು ಹೋಗೋಷ್ಟರಲ್ಲಿ ಪಾಪ ಎಷ್ಟು ನಗರ್ತಾ ಇರ್ತವೆ. ಪಾಪ ಅವು ನೋಡಿದ್ರೆ ನನಗೆ ಹೊಟ್ಟೆ ಉರಿತಾ ಇರುತ್ತೆ. ಈ ಟೈಮಲ್ಲಂತೂ ನಿಜ ಮನೆಗೆ ಹೋಗ್ಬೇಕು ಅಂತಲೇ ಅನ್ಸಲ್ಲ. ಹಸುಗಳು ಮೇಯಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ. ಅದಕ್ಕೆ ನನಗೆ ಹೊಲ್ದ ಹತ್ರ ಒಂದು ಮನೆ ಕಟ್ಸ್ಬಿಡ್ಬೇಕು, ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆವಾಗ್ಲೂ. ನೋಡೋಣ, ಆದಷ್ಟು ಬೇಗ ಒಂದು ಹೊಲ್ದ ಹತ್ರ ಒಂದು ಮನೆ ಕಟ್ಸ್ಕೊಂಡ್ಬಿಟ್ರೆ ಕುತ್ಕೊಳ್ಳೋಕ್ಕೂ ಜಾಗ ಇರುತ್ತೆ. ಅಂದರೆ ಮರದ ನೆರಳಿದೆ, ಆದರೆ ಒಂದು ಜಾಗ ಅಂತ ಇರಬೇಕಲ್ವ ಕುತ್ಕೊಳ್ಳೋದಕ್ಕೆ. ನೋಡೋಣ ಯಾವತ್ತಾಗುತ್ತೋ. ಇವಾಗ ಹಸು ಹೊಡ್ಕೊಂಡು ಹೋಗಿ ಅಲ್ಲಿ ಕರ್ದು ಹಾಕಿ, ಅಪ್ಪ ದೇವ್ರೆ. ಬರೋ, ಹೆಂಗಿತ್ತು ಸ್ಕೂಲ್ ಇವತ್ತು? ಏನೇನು ಕೊಟ್ರು ಲಚ್ಚು? ಕೊಡು, ಕಿತ್ಕೊಡಲ್ಲ. ಬಾರ, ದಿನ ಎಷ್ಟಿರ್ತದೆ ಅಷ್ಟೇ. ಅಪ್ಪನ ಕೂಗು, ಅಪ್ಪ ಬರ್ತದೆ. ಕುತ್ಕೊಬಿಟ್ಟದ ಅಪ್ಪ ಸಾಕಾಗಿ. ಇಟ್ಕೊಳ್ಳ. ಕಲಿ ಏನಂತು ಮಂಜಣ್ಣ? ಕೇಳ್ಬೇಕು ತಾನೆ, ಮಾವಿನಕಾಯಿ ಕಿತ್ಕೊಳ್ಳೋಕ್ಕೆ. ಹಸು ಎಲ್ಲ ಹಾಲು ಕರೆದು ಹಾಕಿದ್ವಿ, ಮೇವು ಕುಯ್ಕೊಂಬಂದಿರಲಿಲ್ಲ. ಮತ್ತು ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಬರ್ಬೇಕಾಗಿತ್ತು. ಆಲ್ರೆಡಿ 5:45 6 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ, ಯಾವ ಕೆಲಸ ಆಗುತ್ತೋ ಏನೋ ಗೊತ್ತಿಲ್ಲ. ತುಂಬ ಕತ್ಲೆ ಆದರೆ ಮಾವಿನಕಾಯಿ ಕೀಳೋದಕ್ಕಾಗಲ್ಲ. ಅದಕ್ಕೆ ನೋಡೋಣ, ಟೈಮ್ ಇದ್ದರೆ ಕಿತ್ಕೊಂಬರೋಣ ಅಂಥೇಳಿ ಕಲಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹೊಲ್ದ ಹತ್ರ ಹೋಗ್ಬೇಕಾದ್ರೆ ರೋಡ್ ನೋಡಿದ್ರಂತೂ ನಿಜವಾಗ್ಲೂ ನನಗಿಂತ ಗಾಡಿಗಳು ನೋಡ್ತಾ ಇದ್ರೇ ನನಗೆ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟೊಂದು ಕೆಸರೆಲ್ಲ ಓಡಾಡಿದ್ರೆ ಗಾಡಿಗಳು ಬೇಗ ಹಾಳಾಗ್ಬಿಡುತ್ತಲ್ವ. ಹಾಗಾಗಿ ಇವಾಗ ಹೊಲ್ದ ಹತ್ರ ಬಂದ್ವಿ. ರಕ್ಷಿತಾ, ಇದು ಅದು ದಾರ ಹಿಂಗೆ ಎಳೆಯೋದು. ಅಯ್ಯೋ, ಹಂಗೆ ಜಾಸ್ತಿ ಲೂಸ್ ಮಾಡ್ಬಿಟ್ಟಲ್ಲ ಈಗ. ಅಲ್ಲಿ ನೋಡ್ರಿ ಹೆಂಗ್ ಮಾಡ್ತಾವನೆ. ಬಿಡ, ಅದು ಆಟ ಸಾಮಾನು ಮಾಡ್ಕೊಬಿಟ್ಟೆ ರಕ್ಷಿತ ನೀನು. ಚೆನ್ನಾಗಿ ಕಾಣಿಸ್ತದೆ ರಕ್ಷಿ? ಚೆನ್ನಾಗಿ ಕಾಣಿಸ್ತದೆ ಇಲ್ವ ಹೇಳ್ಬಿಡು. ಚೆನ್ನಾಗದ. ಅಪ್ಪ ಯಾವಾಗ ಅಬ್ಸರ್ವ್ ಮಾಡ್ಬಿಟ್ಟದಲ್ಲ, ಹೆಂಗ್ ಕಾಣಿಸ್ತದ್ರಿ? ಹಾಕೊಂಡಿರೋದು ನೋಡಿದ್ರೆ ಸರಿಯಾಗಿ ನೋಡ್ಲಿಲ್ಲ. ಆದ್ರೆ ಚೆನ್ನಾಗಿಲ್ಲ ಅಂತಾನು ಹೇಳ್ಬೇಡ್ದು ಅಲ್ವೇನಪ್ಪ? ಕರೆಕ್ಟ್ ಹೇಳ್ಬಿಟ್ರೆ. ಮೇವೆಲ್ಲ ಕುಯ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕೊನೆಗೂ ಮಾವಿನಕಾಯಿ ಕೀಳೋದಕ್ಕಾಗಲಿಲ್ಲ. ನಂದೀಶ್ವರ್ಗೆ ಅದನ್ನೇ ಹೇಳ್ತಾ ಇದೆ, ಮಾವಿನಕಾಯಿ ಸೀಸನ್ ಎಲ್ಲ ಮುಗ್ದೋಗ್ಬಿಡ್ಲಿ, ನೀವು ಮರ ಇದ್ರೂ ನಮಗೆ ಹಣ್ಣು ಮಾತ್ರ ತಿನ್ನಿಸ್ಬೇಡಿ ಅಂತ ಹೇಳಿಬಿಟ್ಟು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.